ಶಿವಮೊಗ್ಗದಲ್ಲಿ ಬಿಎಸ್ವೈ ಕುಟುಂಬಕ್ಕೆ ತಪ್ತಾನೆ ಇಲ್ಲ ಬಂಡಾಯದ ಬಿಸಿ. ಸಭೆ ಸಮಾರಂಭಗಳ ಮೂಲಕ ಈಶ್ವರಪ್ಪ ನಿರಂತರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಪಕ್ಷೇತರವಾಗಿ ತಾವು ಅಭ್ಯರ್ಥಿ ಅಂತ ಪ್ರಚಾರವನ್ನ ಕೈಗೊಂಡಿದ್ದಾರೆ. ನಾಮಪತ್ರ ಸಲ್ಲಿಕೆ ದಿನಾಂಕವನ್ನ ಕೂಡ ಕೆಎಸ್ ಈಶ್ವರಪ್ಪನವರು ನಿನ್ನೆನೇ ಘೋಷಣೆ ಮಾಡಿದ್ದಾರೆ. ತಮ್ಮ ಭಾಷಣಗಳಲ್ಲಿ ನಾನು ಪ್ರತ್ಯೇಕವಾಗಿ ನಿಲ್ತಾ ಇದ್ದೀನಿ, ಪಕ್ಷೇತರನಾಗಿ ನಿಲ್ತಾ ಇದ್ದೀನಿ, ನಾಮಪತ್ರ ಸಲ್ಲಿಕೆ ಕೂಡ ಏಪ್ರಿಲ್ 12ರಂದು ಮಾಡ್ತೇನೆ ಅಂತ ಈಶ್ವರಪ್ಪನವರು ಹೇಳಿದ್ದಾರೆ. ಈಶ್ವರಪ್ಪ ಬಂಡಾಯದಿಂದ ರಾಘವೇಂದ್ರಗೆ ಮುಂದುವರೆದಿದೆ ತಲೆಬಿಸಿ. ಹಾಗಾದ್ರೆ ಹೇಗೆ ಈ ತಲೆಬಿಸಿಯಿಂದ ತಪ್ಪಿಸ್ಕೊಳ್ತಾರೆ ಅಂತ ಇತ್ತ ಮಗನ ಗೆಲುವಿಗಾಗಿ ಯಡಿಯೂರಪ್ಪ ಶತಾಯಗತಾಯ ಪ್ರಯತ್ನ ಪಡ್ತಿದ್ದಾರೆ. ಈಶ್ವರಪ್ಪ ಬೆಂಬಲಿಗರನ್ನ ಟಾರ್ಗೆಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಬಿಎಸ್ವೈ. ಈಶ್ವರಪ್ಪ ಪರ ಇರುವಂತಹ ನಾಯಕರ ಮನವೊಲಿಕೆಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಮನವರಿಕೆಗೆ ಬಗ್ಗದೇ ಇದ್ರೆ ನೋಟಿಸ್ ನೀಡಿ ಕ್ರಮ ಕೈಗೊಳ್ತೀವಿ ಅಂತಿದ್ದಾರೆ. ಪಕ್ಷದ ಚೌಕಟ್ಟಿನ ಒಳಗೇನೆ ನಡಿಬೇಕು, ಈ ರೀತಿಯಾಗಿ ಪಕ್ಷದ ವಿರುದ್ಧವಾಗಿ ಚಟುವಟಿಕೆಗಳನ್ನು ನಡೆಸಬಾರದು ಅಂತ ಬಿಎಸ್ ಯಡಿಯೂರಪ್ಪನವರು ಖಡಕ್ ಆಗಿ ವಾರ್ನ್ ಮಾಡಿದ್ದಾರೆ. ತಮ್ಮ ಮಗ ಬಿವೈ ರಾಘವೇಂದ್ರ ಏನಿದ್ದಾರೆ ಅವರ ವಿರುದ್ಧವಾಗಿ ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಕೆಎಸ್ ಈಶ್ವರಪ್ಪನವರು ಕಣಕ್ಕಿಳಿದಿದ್ದಾರೆ. ಇದರಿಂದ ಬಂಡಾಯದ ಬಿಸಿಯಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅನ್ನೋದೇ ತಲೆನೋವು ಆಗ್ಬಿಟ್ಟಿದೆ ಬಿಎಸ್ವೈ ಕುಟುಂಬಕ್ಕೆ. ಈಗ ಯಾವುದೇ ಅವರು ಇವತ್ತು ಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಾಪಸ್ ತಗೋತೀರಿ ಅಂತ ಯಾವ ಕಾರಣಕ್ಕೂ ವಾಪಸ್ ತಗೊಳ್ಳೋದು ಪ್ರಶ್ನೆ ಇಲ್ಲ. ಚುನಾವಣೆ ಸ್ಪರ್ಧೆ ಮಾಡ್ತೀನಿ, 12ನೇ ತಾರೀಕು ನಾಮಪತ್ರ ಸಲ್ಲಿಸ್ತೀನಿ ಅಂತ ಘೋಷಣೆ ಮಾಡಿದ್ದೀನಿ. 12ನೇ ತಾರೀಕು ನಾಮಪತ್ರ ಸಲ್ಲಿಸ್ತೇನೆ. ಯಾವುದೇ ಅವರು ಇವತ್ತು ಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ವಾಪಸ್ ತಗೋತೀರಿ ಅಂತ ಯಾವ ಕಾರಣಕ್ಕೂ ವಾಪಸ್ ತಗೊಳ್ಳೋದು ಪ್ರಶ್ನೆ ಇಲ್ಲ. ಚುನಾವಣೆ ಸ್ಪರ್ಧೆ ಮಾಡ್ತೀನಿ, 12ನೇ ತಾರೀಕು ನಾಮಪತ್ರ ಸಲ್ಲಿಸ್ತೀನಿ ಅಂತ ಘೋಷಣೆ ಮಾಡಿದ್ದೀನಿ. 12ನೇ ತಾರೀಕು ನಾಮಪತ್ರ ಸಲ್ಲಿಸ್ತೇನೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಬಾರಿ ಮತ್ತಷ್ಟು ಹೈ ವೋಲ್ಟೇಜ್ ಪಡ್ಕೊಳ್ಳೋದಕ್ಕೆ ಬಂಡಾಯದ ಬಿಸಿನೇ ಕಾರಣ. ಬಿಜೆಪಿಯಿಂದ ಈಗ ಅಭ್ಯರ್ಥಿಯಾಗಿ ಸಂಸದ ಬಿವೈ ರಾಘವೇಂದ್ರ ಅವರು ಕಣಕ್ಕಿಳಿದಿದ್ರೆ, ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ಕುಮಾರ್ ಅವರು ಕಣಕ್ಕಿಳಿದಿದ್ದಾರೆ. ಆದರೆ ಅದರ ಮಧ್ಯೆ ಬಂಡಾಯದ ಬಿಸಿ ಏನಿದೆ ಕೆಎಸ್ ಈಶ್ವರಪ್ಪನವರಿಂದ ಬಿಜೆಪಿ ಪಾಳಯಕ್ಕೆ ತಟ್ತಾ ಇದೆ. ಕೆಎಸ್ ಈಶ್ವರಪ್ಪನವರು ತಮಗೆ ಟಿಕೆಟ್ ತಪ್ಪಿತ್ತು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ, ಹಾಗಿದ್ರೂ ಕೂಡ ಸೈಲೆಂಟ್ ಆಗಿದ್ರು. ಮಗನಿಗೆ ಹಾವೇರಿ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಯ ಟಿಕೆಟ್ ಸಿಗುತ್ತೆ ಅಂತ. ಆದರೆ ಈ ಬಾರಿ ಅವರ ಮಗನಿಗೆ ಕೆಇ ಕಾಂತೇಶ್ಗೆ ಟಿಕೆಟ್ ಕೂಡ ಸಿಗಲಿಲ್ಲ. ಇತ್ತ ಶಿವಮೊಗ್ಗದಲ್ಲೂ ಕೂಡ ನನಗೆ ಅನ್ಯಾಯ ಆಗಿದೆ ಅಂತ ಬಂಡಾಯ ಅಭ್ಯರ್ಥಿಯಾಗಿ ಈಗ ಕೆಎಸ್ ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಪಕ್ಷೇತರವಾಗಿ. ಹಾಗಾಗಿ ಸಂಸದ ಬಿವೈ ರಾಘವೇಂದ್ರ ಅವರ ಗೆಲುವಿಗೆ ಸಂಬಂಧಪಟ್ಟಂತೆ ಈಗ ಬಿಎಸ್ ಯಡಿಯೂರಪ್ಪನವರಿಗೆ ಒಂದಷ್ಟು ತಲೆನೋವು ಶುರುವಾಗಿದೆ. ಹೇಗೆ ಈ ಬಂಡಾಯದ ಬಿಸಿಯನ್ನು ತಣ್ಣಗೆ ಮಾಡೋದು? ಕೆಎಸ್ ಈಶ್ವರಪ್ಪನವರ ಬೆಂಬಲಿಗರನ್ನು ಕೂಡ ಒಂದಷ್ಟು ಸಂಪರ್ಕ ಮಾಡ್ತಿದ್ದಾರಂತೆ ಯಡಿಯೂರಪ್ಪನವರು. ಆ ಮೂಲಕ ಒಂದಷ್ಟು ಬಂಡಾಯದ ಬಿಸಿಯನ್ನು ತಣ್ಣಗೆ ಮಾಡೋಣ ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಕೆಎಸ್ ಈಶ್ವರಪ್ಪನವರು ಮಾತ್ರ ಏಪ್ರಿಲ್ 12ನೇ ತಾರೀಕು ನಾನು ನಾಮಪತ್ರ ಸಲ್ಲಿಕೆ ಮಾಡ್ತೀನಿ, ಇವರಲ್ಲ ಹೈಕಮಾಂಡ್ನಿಂದ ಕೇಂದ್ರದ ನಾಯಕರು ಕರೆ ಮಾಡಿದ್ರು ಭೇಟಿ ಕೊಟ್ಟರು ನನ್ನ ನಿರ್ಧಾರ ಬದಲಾವಣೆ ಆಗಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ.